ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಬರೆದ ರಸವೈಚಾರಿಕತೆ ಎಂಬ ಪುಸ್ತಕದ ಆಧಾರದ ಮೇಲೆ ಸಾಕ್ಷಿಚಿತ್ರ ಮಾಡ್ತಾ ಇದ್ದೀವಿ. ಈ ಪುಸ್ತಕದಲ್ಲಿ ಒಂದು 31 ವಿಷಯಗಳ ಬಗ್ಗೆ ನಾನು ಪ್ರಬಂಧ ರಚನೆ ಮಾಡಿಬಿಟ್ಟಿದ್ದೇನೆ. ಸೊ ಅದಕ್ಕೆ ಮುನ್ನುಡಿಯಾಗಿ ಬೇರೆಯವರು ಹೇಳಿದ ಹೇಳಿಕೆಗಳು ಗಾದೆಗಳೆಲ್ಲ ಕೊಟ್ಟಿದ್ದೇನೆ. ಹಿನ್ನುಡಿಯಾಗಿ ಅಥವಾ ಬೆನ್ನುಡಿಯಾಗಿ ಪ್ರಸಿದ್ಧ ಕಥೆಗಾರರ ಪುಟ್ಟ ಕಥೆಗಳು, ಸಣ್ಣ ಕಥೆಗಳನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಇಂದು ಆಡಳಿತ ಎಂಬ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಆಡಳಿತ, ಎಲ್ಲರೂ ಆಡಳಿತ ಅಂತ ಹೆಸರೇ ಎಲ್ಲರಿಗೂ ಚಿರಪರಿಚಯ. ಅವನಿಗೆ ಆಡಳಿತ ಮಾಡ್ಲಿಕ್ಕೆ ಹಕ್ಕು ಸಿಕ್ಕಿದೆ, ಆಡಳಿತ ಮಾಡ್ತಾನವನು, ಅವ್ರಿಗೆ ಅಧಿಕಾರ ಸಿಕ್ಕಿದೆ, ಇದೆಲ್ಲ ಎಲ್ಲರಿಗೂ ಗೊತ್ತೇ ಇದೆ ಆಡಳಿತ. ಅದ್ರ ಡೆಫಿನೇಷನ್ ಏನು ಅಂತಂದ್ರೆ ಸ್ವಲ್ಪ ಕಷ್ಟನೇ ಹೇಳೋದು. ಏನು ಅಂದ್ರೆ, ನಾವು ಮಾಡಬೇಕೆಂಬ ಇಚ್ಛೆಯುಳ್ಳ ಕೆಲಸವನ್ನು ಬೇರೆಯವರಿಂದ ಮಾಡಿಸಿಕೊಳ್ಳುವ ಕಲೆಗೆ ಆಡಳಿತ ಎಂದು ಹೇಳಬಹುದು ಅಂತ ಒಬ್ರು ಹೇಳಿದೆ. ನಾವು ಮಾಡಬೇಕಾದ ಕೆಲಸ ಇರ್ತದಲ್ಲ, ಅದು ನಾವು ಮಾಡ್ದೇನೆ ಬೇರೆಯವರಿಂದ ಅದನ್ನ ಮಾಡಿಸ್ಕೊತೀವಲ್ಲ, ಅದನ್ನ ಆ ಕಲೆಗೆ ಆಡಳಿತ, ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಮ್ಯಾನೇಜ್ ಮಾಡೋದು, ಆಡಳಿತ ಮಾಡೋದು, ಅದು ಬಹಳ ಬಹಳ ಒಂಥರ ಕ್ಲಿಷ್ಟಕರವಾಗಿದೆ ಇದನ್ನೆಲ್ಲ ವಿವರ ಮಾಡಲಿಕ್ಕೆ. ಆದ್ರೆ ಎಲ್ಲರ ಬಾಯಲ್ಲಿ ಇದೆ ಆಡಳಿತ. ಅವನಿಗೆ ಆಡಳಿತ ಸಿಕ್ಬಿಡ್ತಪ್ಪ, ಅವನಿಗೇನು ಪವರ್ ಸಿಕ್ಬಿಡ್ತಪ್ಪ ಅಂತ ನಾವು ಮಾತಾಡ್ಕೊತೀವಲ್ಲ. ಈಗ ಒಂದು ಎಲೆಕ್ಷನ್ ಆದ್ಮೇಲೆ ಪವರ್ ಕೊಟ್ಟಿದ್ವಲ್ಲ ಇವರಿಗೆಲ್ಲ, ಮಂತ್ರಿಗಳಾಗ್ತಾರೆ, ಅವರೆಲ್ಲ ಪವರ್ ಕೊಡ್ತಾರೆ. ಅದು ಪವರ್ ಕೊಟ್ಟಿದ್ದೀವಿ. ಅವರು ಹೇಗೆ ಆಡಳಿತ ನಡೆಸ್ತಾರೆ, ಅದ್ರ ವಿಷಯ ಬಹಳ ಬಹಳ ಇದೆ ಮಾತಾಡೋದಾದ್ರೆ. ಅದ್ರ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಬೇರೆಯವ್ರ ಕೈಲಿ ನಾವು ಮಾಡಿಸ್ಕೊಳ್ತೀವಲ್ಲ ಕೆಲಸ, ಅದಕ್ಕೆ ಆಳ್ವಿಕೆ, ಆಡಳಿತ ಅಂತ ಕೂಡ ಹೇಳ್ತಾರೆ, ಈಗಾಗಲೇ ಹೇಳಿದಂಗೆ. ಸೊ ಈಗ ಬೇರೆಯವರನ್ನು ಯಾರು? ಬೇರೆಯವರನ್ನು ನಾವು ಇನ್ಯಾರಿದ್ದಾರೆ ಅಂದ್ರೆ ಜನರು. ಒಬ್ಬರ ಕೈಲಿ ಕೆಲಸ ಮಾಡಿಸ್ಕೊಳ್ತಿರ್ತಾರಲ್ಲ, ದುಡಿಸ್ಕೊಳ್ತೀವಲ್ಲ, ಆ ದುಡಿಮೆ ಮಾಡೋರು ಇರ್ತಾರಲ್ಲ, ಅವರೇ ಬೇರೆಯವರು. ಯಾರು ಕೆಲಸ ಮಾಡ್ತಾರೋ, ಯಾರು ಆಜ್ಞೆ ತಕೊಂಡು ಮಾಡ್ತಾರಲ್ಲ, ಅವರೇ ಬೇರೆಯವರು ಅಂತ ಹೇಳ್ಬೋದು. ಸೊ ಈ ಕೆಲಸ ಯಾರ್ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ನಾವು ಮಾಡ್ತೀವಿ, ನೀವು ಮಾಡ್ತೀವಿ, ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಈ ಕೆಲಸವನ್ನು ಸಂತರು ಮಾಡಿದ್ದಾರೆ, ರಾಜರು ಮಾಡಿದ್ದಾರೆ, ಮಹಾರಾಜರು, ನಾಯಕರು, ಸೇನಾಧಿಕಾರಿಗಳು, ಸರ್ವಾಧಿಕಾರಿಗಳು ಎಲ್ಲರೂ ಮಾಡಿದ್ದಾರೆ. ಸೊ ಬೇರೆಯವರನ್ನು ತಮ್ಮ ಕಾರ್ಯಗಳಿಗೆ, ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಉಪಯೋಗಿಸಲು ಯಾವ ತರಹ ಕುಶಲತೆ, ಚತುರತೆ, ನಿಪುಣತೆ, ವಿಧಾನ, ತಂತ್ರ, ಶೈಲಿ, ಪ್ರಕ್ರಿಯೆಗಳನ್ನು ಸಾಧಿಸಬೇಕು. ಈಗ ಆಧುನಿಕ ಆಡಳಿತ ನಿಪುಣಜ್ಞರು ಈ ಬಗ್ಗೆ ಹಲವಾರು ಸಿದ್ಧಾಂತಗಳನ್ನು ಹೊರಹೊಮ್ಮಿಸಿ ಪ್ರಸಿದ್ಧಿಪಡಿಸಿದ್ದಾರೆ. ಆದರೆ ಶಾಸ್ತ್ರಜ್ಞರು ಒಪ್ಪುವ ಒಂದು ತಂತ್ರವೆಂದರೆ ಸಂಸರ್ಗ, ಸಂಪರ್ಕ ಅಥವಾ ಸಂಚರಣೆ ಅಥವಾ ಸಂಬಂಧ ಅಂತ ಹೇಳಿದ್ದಾರೆ. ಅಂದ್ರೆ ಏನು ಇದರ್ಥ? ಇನ್ನೊಬ್ಬರೊಡನೆ ಸಂಬಂಧ, ಮಾತುಕತೆ, ವ್ಯವಹಾರ ಸಂಬಂಧ ಇತ್ಯಾದಿ ಸಮರ್ಥ ರೀತಿಯಲ್ಲಿ ನಿಭಾಯಿಸುವವನೇ ನಿಜವಾದ ಮ್ಯಾನೇಜರ್ ಎಂದೇ ಹೇಳಬಹುದು. ವಿಷಯವನ್ನು ತಿಳಿಸಿ, ಸೂಕ್ತ ರೀತಿಯಲ್ಲಿ ತಿಳಿ ಹೇಳಿ, ಮನವೊಲಿಸಿ, ಪ್ರೇರಣೆ ನೀಡಿ ತನ್ನ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ವ್ಯವಹಾರ ಕುಶಲತೆ, ಮಾತಿನ ಕೌಶಲ್ಯ ಅತ್ಯಂತ ಮುಖ್ಯ ಅಡಿಪಾಯವೆಂದು ಹೇಳ್ತಾರೆ. ಈಗ ಸಂಬಂಧ, ಸಂಸರ್ಗಗಳ ಮೇಲೆ ಸಾಧಿಸಿದ ಮಟ್ಟದ ಮೇಲೆ ಅವಲಂಬಿಸಿದೆ ಯಾವುದು? ಹೇಗೆ ನಾವು ಇನ್ನೊಬ್ಬರಿಂದ ನಮ್ಮ ಕೆಲಸ ನಾವು ಮಾಡಿಸ್ಕೊಳ್ಬಹುದು ಅನ್ನೋದು. ಸೊ ಈ ಹೊಸ ಪ್ರಪಂಚದಲ್ಲಿರೋ ಜನರ ಜೊತೆಗೆ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಭಾವೋದ್ರೇಕವಾಗಿ ನಾವು ಸಾಧಿಸಿದ ಅನುಪಮ ಮೇಲ್ಮೈ ಇದೇ ರೀತಿ ನಮ್ಮ ಒಳಗೆ ನಮ್ಮಲ್ಲೇ ಮಾತು, ಬರಹ ಮತ್ತು ಇತರ ಸಂಚರಣೆ ಸಮರ್ಥ ಆಡಳಿತಕ್ಕೆ ಬಹುಮುಖ್ಯ ಆಧಾರವಾದರೆ ಬೇರೆ ತತ್ವಗಳೇನಿದೆ ಅದನ್ನು ಹುಡುಕಬೇಕಾಗತ್ತೆ. ಇದಲ್ದೇನೆ ಬೇರೆ ಏನಾದ್ರು ತತ್ವ ಇದೆಯಾ, ವಿಧಾನ ಇದೆಯಾ, ಅದು ನೋಡಬೇಕು. ಅದೇನು ಅಂತಂದ್ರೆ ಅದು ಇವೆ ಅಂತ ಹೇಳ್ತಾರೆ. ಅದು ಯಾವ ತರ ಅಂತಂದ್ರೆ, ನಮ್ಮ ವಿಜ್ಞಾನಿಗಳಾಗ್ಲಿ ಅಥವಾ ಸಿದ್ಧಾಂತಿಗಳಾಗ್ಲಿ ಅಥವಾ
ವಿದ್ವಾಂಸರಾಗ್ಲಿ ಅವ್ರು ಈ ತರ ಅವ್ರನ್ನ ವಿಮರ್ಶೆ ಮಾಡಿದ್ದಾರೆ. ಏನಂದ್ರೆ ಸಂಪರ್ಕವೇ ಶಕ್ತಿ ಎಂದು ಕರೆಯುತ್ತಾರೆ. ಆಧುನಿಕ ಯುಗದಲ್ಲಿ ಜೀವನದ ಶ್ರೇಷ್ಠತೆ, ಗುಣಮಟ್ಟ, ಸಂಪರ್ಕ, ಸಂಬಂಧಗಳ ಮೇಲ್ಮೆಯ ಮಟ್ಟದ ಮೇಲೆ ಅವಲಂಬಿಸಿದೆ ಎನ್ನುತ್ತಾರೆ. ಈ ಶಕ್ತಿ ಇದೆಯಲ್ಲ, ಸಂಪರ್ಕ ಶಕ್ತಿ ಅಂತ ಕರಿತೀವಲ್ಲ, ಅದು ಯಾರು ಪಡೆದುಕೊಳ್ಳುತ್ತಾರೋ ಅವರು ಏನನ್ನಾದರೂ ಜಯಿಸಬಲ್ಲರೋ. ನಮ್ಮ ಹೃದಯದೊಳಗೆ, ನಮ್ಮ ಮೆದುಳಿಗೆ ಇರಿಸಿಕೊಳ್ಳುವ ಸಂಪರ್ಕಗಳ ಮಟ್ಟದ ಮೇಲೆ ಅವಲಂಬಿಸಿದೆ. ಇದು ನಾವು ಸಾಧಿಸಿದ ಮೇಲ್ಮಟ್ಟ, ಆನಂದ, ಪ್ರೇಮ, ನೆಮ್ಮದಿ ಇನ್ನು ಮುಂತಾದವುಗಳನ್ನು ನಮ್ಮೊಳಗೆ ಇರಿಸಿಕೊಂಡ ಸಂಪರ್ಕದ ಮಟ್ಟದ ಮೇಲೆ ಅವಲಂಬಿಸಿದೆ ಅಂತಾರೆ. ಈ ಸಂಪರ್ಕದ ಮೇಲೆ ಹತೋಟಿ ಇಟ್ಟರೆ ನಮ್ಮ ಜೀವನ ಸುಗಮವಾಗಬಲ್ಲದು ಎನ್ನುತ್ತಾರೆ ಬಲ್ಲವರು. ಸೊ ಈಗ ಆಡಳಿತದಲ್ಲಿ ಬಹುಮುಖ್ಯವಾದ ಅಂಶ ಅಂದ್ರೆ ಸಂಪರ್ಕ, ಸಂಬಂಧ ಅಂತ ಹೇಳಿ ಆಯ್ತು. ಅದನ್ನು ಸಮರ್ಥವಾಗಿ ನಿಭಾಯಿಸುವುದು ಯಾರು? ಅವನೇ ಮ್ಯಾನೇಜರು ಅಥವಾ ನಿರ್ವಾಹಕ ಅಂತ ಕರೆಯಲಾಗಿದೆ. ಈ ಮ್ಯಾನೇಜರ್ ಹೇಗಿರಬೇಕು? ಈ ಪ್ರಶ್ನೆ ಬಹಳ ಸ್ವಾರಸ್ಯವಾಗಿದೆ. ಯಾಕೆಂದ್ರೆ ಇಡೀ ಆಡಳಿತ ಪ್ರಶ್ನೆ ಈ ಮ್ಯಾನೇಜರ್ ಮೇಲೆ ಅವಲಂಬಿಸಿದೆ. ಈಗ ಯಾರ್ಯಾರು ಮ್ಯಾನೇಜರ್ ಅಂದ್ರೆ ಅವನಲ್ಲಿ ಯಾವ ಗುಣಗಳಿರಬೇಕು? ಅವನು ಮ್ಯಾನೇಜರ್ ಯಾವ ಅರ್ಹತೆಗಳಿರಬೇಕು? ಇವನಿಗೆ ಇನ್ನೊಬ್ಬರನ್ನು ಆಳುವುದಕ್ಕೆ ಮೊದಲು ತನ್ನ ಮೇಲೆ ತಾನು ಪ್ರಭುತ್ವ ಪಡೆದುಕೊಂಡಿರಬೇಕು. ನಿನ್ನನ್ನು ನೀನು ಅರಿ, ಪುರಾತನ ಗ್ರೀಕರ ನುಡಿಗಳನ್ನು ಕಂಡು ಬಂದ ಒಂದು ಬರಹ ಹೇಳಿದೆ. ಫಸ್ಟ್ ನಾವು ನಮ್ಮನ್ನು ಅರ್ಥಕೊಳ್ಬೇಕಂತೆ. ನಾವು ಯಾವ ತರ ಮನುಷ್ಯರು, ನಮ್ದು ಯಾವ ತರ ಇದೆ, ನಮ್ಮ ಏನು ಗುರಿ ಇದೆ, ಅಥವಾ ನಮ್ಮದಲ್ಲಿ ಯಾವ ತರ ಒಪ್ಪು ಅಥವಾ ತಪ್ಪು ಇದೆ, ಅದೆಲ್ಲ ಅರ್ಥಕೊಂಡ್ರೆ ಅವಾಗ ನಾವು ಬೇರೆಯವ್ರ ಮೇಲೆ ನಾವು ಆಳ್ವಿಕೆ ನಡೆಸೋದಕ್ಕೆ ಈಸಿ ಆಗ್ತದೆ ಅಂತಾರೆ. ನಮ್ಮನ್ನು ನಾವೇ ಅರ್ಥಕೊಂಡ್ರೆ ಸಾಕೆ. ನಮ್ಮನ್ನು ನಾವು ಅರ್ಥಕೊಳ್ಳೋ ಪ್ರಯತ್ನ ಮಾಡುವಾಗ ನಮ್ಮ ದೌರ್ಬಲ್ಯ, ತಮೋ ಗುಣಗಳು ಅರಿವಾಗ್ತದೆ. ಅವುಗಳನ್ನು ಹತ್ತಿಕ್ಕಲು, ತಿದ್ದಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಸೊ ತಿದ್ದುಕೊಳ್ಳುವ ಈ ಕ್ರಮಗಳಿಗೆ ಹಿರಿಯರು ಸಂಸ್ಕಾರ ಎಂದು ಕರೆದರು. ಅದು ಸಂಸ್ಕಾರ ಅನ್ನೋ ಪದ ಬಹಳ 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 ಮುಖ್ಯವಾದ ಪದ. ನಾವು ಭಾರತೀಯರು, ಎಸ್ಪೆಷಲಿ ಹಿಂದೂ ಧರ್ಮದಲ್ಲಿ ಪಾಲಿಸಿದವ್ರಿಗೆ ಎಲ್ಲರಿಗೂ ಅರ್ಥ ಆಗ್ತದೆ ಸಂಸ್ಕಾರ ಅಂತ. ಏನಪ್ಪ, ಒಳ್ಳೆ ಸಂಸ್ಕಾರ ಹೊಂದಿರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಒಳ್ಳೆ ಸಂಸ್ಕಾರ ಅಂತಂದ್ರೆ ಒಬ್ಬ ಮ್ಯಾನೇಜರ್ ಕೂಡ ಒಳ್ಳೆ ಸಂಸ್ಕಾರ ಇರಬೇಕಾಗ್ತದೆ. ಒಳ್ಳೆ ಸಂಸ್ಕಾರ ಇರೋನೋ ಒಳ್ಳೆ ಆಡಳಿತಗಾರ, ಮ್ಯಾನೇಜರ್ ಆಗಬಲ್ಲನು ಅಂತ ಹೇಳ್ತಾರೆ. ಸೊ ನಮ್ಮ ಹಿರಿಯರು ಇದಕ್ಕೆ ಇಂತಹ ಆಡಳಿತಕ್ಕೆ ಯಜ್ಞದ ರೂಪ ಕೊಟ್ಬಿಟ್ರು. ಯಜ್ಞ ಅಂತ ಕರೆದ್ಬಿಟ್ರು ಅದನ್ನ. ಪಕ್ಷಪಾತವಿಲ್ಲದೆ, ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ನ್ಯಾಯ ಪರಿಪಾಲನೆಯಿಂದ ಆಡಳಿತ ನಡೆಸಬೇಕು. ಅವರು ಉತ್ತಮ ಸಂಸ್ಕಾರ ಹೊಂದಿರುವವರಾಗಿರ್ತಾರೆ ಅಂತ ಹೇಳ್ಬಿಡ್ತಾರೆ. ಮತ್ತು ಎರಡನೇದಾಗಿ ಸುಗುಣಿಗಳನ್ನು ಸನ್ಮಾನಿಸಿ ಮೇಲ್ಮಟ್ಟಕ್ಕೆ ಒಯ್ಯುವುದು. ಯಾರು ಒಳ್ಳೆ ಕ್ಯಾರೆಕ್ಟರ್ ಇರ್ತಾರೋ, ಒಳ್ಳೆ ನೇಚರ್ ಇರ್ತದೋ, ಒಳ್ಳೆ ಸುಗುಣಗಳಾಗಿರ್ತಾರೋ ಅಂಥವ್ರಿಗೆ ಉತ್ತೇಜನ ಕೊಟ್ಟು ಅವ್ರನ್ನ ಮೇಲ್ಮಟ್ಟಕ್ಕೆ ಕರೆದೊಯ್ದು ಅವರಿಂದ ನಾವು ಆಡಿಸ್ಕೊಳ್ಳೋ ಹಂಗಾಗಬೇಕು ಅಂತಾರೆ. ಸೊ ಮೂರನೇದಾಗಿ ದುರ್ಗುಣಿಗಳನ್ನು ದಂಡಿಸುವುದು. ಈಗ ಸುಗುಣಿಗಳು ಸನ್ಮಾನ ಮಾಡಬೇಕು, ಅವ್ರಿಗೆ ಮೇಲ್ಕೊಳ್ಬೇಕು, ಅವ್ರಿಗೆ ಅಧಿಕಾರ ಕೊಡಬೇಕು, ಅದೆಲ್ಲ ಸರಿನೇ. ಅವ್ರಿಗೆ ಆಪೋಸಿಟ್ ಆಗಿರ್ತಾರಲ್ಲಪ್ಪ ದುರ್ಗುಣಿಗಳು ಅಂತ ಅವ್ರಿಗೆ ಕರೀತಾರಲ್ಲ, ಅವ್ರಿಗೇನ್ ಮಾಡೋದು? ಅವರಿಗೆ ದಂಡಿಸಲೇಬೇಕು, ದಂಡಿಸ್ಬಿಡೋದು. ನಮ್ಮ ಹಿರಿಯರು ಸಾರಿದ ಬಹು ಪ್ರಮುಖವಾದ ಆಡಳಿತ ನಿಯಮಗಳಾದ ಸಾಮ, ದಾನ, ಭೇದ ಮತ್ತು ದಂಡ ಇಂದಿಗೂ ಅನ್ವಯಿಸುತ್ತದಲ್ಲವೇ? ನಮ್ಮ ಭಾರತೀಯ ನ್ಯಾಯ ಪದ್ಧತಿಯಲ್ಲಿ ಈಗೆಲ್ಲರಿಗೂ ಗೊತ್ತೇ ಇದೆ. ಅದು ಸಾಮದಾನ, ಭೇದ, ದಂಡ ಅದು ನಾವು ಪಾಲಿಸಲೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ ಹೇಳೋದಾದ್ರೆ. ಅದು ಬ್ರಿಟಿಷ್ನವರು ಬಹಳ ಚೆನ್ನಾಗಿ ಮಾಡ್ಬಿಟ್ರು ಅದನ್ನ. ಚೆನ್ನಾಗಿ ಅವರಿಗೆ ಅದು ಹೆಂಗ್ ಗೊತ್ತಿತ್ತೋ ಇಲ್ವೋ ಏನೋ, ಅವ್ರು ಬ್ರಿಟಿಷ್ನವರು ಆಳೋವಾಗ ಎಲ್ಲೆಲ್ಲಿ ಆಡಿದ್ರು ಅವರು ಸಮಾಧಾನವಾಗಿ ಫಸ್ಟು ಕರೆದು ಮಾತುಕತೆ ಆಡೋಣ, ಬರಪ್ಪ ಕೂತ್ಕೊಳ್ಳೋಣ, ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಮಾಡ್ತಿದ್ರು. ಸಮಾಧಾನವಾಗಿ ಎಲ್ಲ ಮಾತಾಡೋರು. ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಮೆತ್ತಿಗೆ ದಾನ ಕೊಡೋರು. ನಿನಗೇನ್ ಬೇಕಪ್ಪ ನಾ ಕೊಡ್ತೀವಪ್ಪ, ನೀನ್ ಪ್ಯಾಲೇಸ್ ಕಟ್ಕೋ. ನಮ್ಮ ರಾಜರಿಗೆಲ್ಲ ಹೇಳಿದ್ರು, ನೀನ್ ಪ್ಯಾಲೇಸ್ ನೀ ಏನ್ ಬೇಕಾದ್ರೆ ನಿಮ್ಗೆ ಫ್ರೀಡಮ್ ಕೊಟ್ಬಿಡ್ತೀವಿ, ಆದ್ರೆ ನಾವೇನ್ ಮಾಡ್ತೀವೋ ಅದಕ್ಕೆ ನೀವು ಅಡ್ಡಿ ಹಾಕ್ಬಾರ್ದು.
ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ನಿಮ್ಗೆ ಆಳಕ್ಕೆ ಬಿಟ್ಬಿಡ್ತೀವಿ, ನೀವು ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗಿ, ದೊಡ್ಡ ದೊಡ್ಡ ಪ್ಯಾಲೇಸ್ ಕಟ್ಕೊಳ್ಳಿ, ಓಡ್ರಿ, ಎಲ್ಲಿ ಹೋಗಿ ಏನ್ ಬೇಕಾದ್ರೆ ಮಾಡ್ರಿ, ಮಜಾ ಮಾಡ್ರಿ. ಆ ತರ ದಾನ ಕೊಟ್ಬಿಟ್ರು. ಆಮೇಲೆ ಭೇದ ಮಾಡಿದ್ರು, ಹಿಂದೂ ಮುಸ್ಲಿಂ ಭೇದ ಮಾಡಿದ್ರು, ಜಾತಿ ಪದ್ಧತಿ ತಂದ್ರು, ಎಲ್ಲಾ ಮಾಡಿದ್ರು, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಾಕ್ಬಿಟ್ರು ಅವರು. ಮತ್ತು ಕೊನೆಗೆ ಏನೂ ಆಗ್ಲಿಲ್ಲ, ನಾವು ಯಾರು ಯಾವ ಅವರ ಮಾತುಗಳಿಗೆ ಬೆಲೆ ಕೊಡ್ಲಿಲ್ಲ, ಈ ಒಂದು ಸಿಸ್ಟಮ್ಗೆ ಹೋಗ್ಲಿಲ್ಲ ಅನ್ನೋದ ದಂಡ ಅಂಡಮಾನ್ಗೆ ಕಳಿಸೋದು, ಮತ್ತೆ ನೇಣಿ ಹಾಕೋದು, ಶಿಕ್ಷೆ ಕೊಡೋದು, ಅದೆಲ್ಲ ಮಾಡಾಕ್ಬಿಟ್ರು ಲಾಸ್ಟ್ ದಂಡ ಅಂತ. ಸೊ ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಭಾರತೀಯರು ನಾವು ಅದನ್ನ ಅನುಸರಿಸಿದ್ರೋ ಇಲ್ಲ ಗೊತ್ತಿಲ್ಲ, ಸರಿಯಾಗಿ ನೋಡಿದ್ರೆ ಹಿಸ್ಟ್ರಿ ಓದಿದಾಗ ಅದು ಅಷ್ಟು ಸರಿಯಾಗಿ ಪಾಲಿಸಲಿಲ್ಲ ಅಂತ ಕಾಣ್ತದೆ. ಬಟ್ ಬ್ರಿಟಿಷ್ನವ್ರು ಚೆನ್ನಾಗಿ ಅನ್ಸ್ಬಿಟ್ರು. ಸೊ ಇದು ಒಂದು ಉತ್ತಮ, ಬಹಳ ಒಳ್ಳೆಯ ಒಂದು ಸಬ್ಜೆಕ್ಟ್ ಇದು. ಸೊ ಇದು ಉಪಯೋಗಕ್ಕೆ ಬರ್ಬೋದು ಅಂತ ಅನ್ಸ್ಕೊಳ್ತೀವಿ. ಈಗ ಇದ್ರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ. ಈ ಕಥೆ ಹೇಳಲಿಕ್ಕೆ ನಾನು ಒಬ್ಬರನ್ನ ಕರೆದ ಬರಲಿಲ್ಲ, ಮಗು ಬರಲಿಲ್ಲ. ಈಗ ನಾನೇ ಅದಕ್ಕೋಸ್ಕರ ಒಂದು ಕಥೆನ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಅದು ರಾಮರಾಜ್ಯದ ಕಥೆ ಅಂತ ವಿ.ಜಿ. ಭಟ್ಟ ಅನ್ನೋರು ಬರೆದಿದ್ದಾರೆ ಕಥೆ. ಅದು ಹೇಗೆ ಅಂದ್ರೆ, ಶ್ರೀರಾಮಚಂದ್ರ ದೇವರು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬಂದು ಸಿಂಹಾಸನಾರೂಢವಾಗಿ ರಾಜ್ಯವಾಳಲು ಶುರು ಮಾಡಿದ್ರಂತೆ. ಅಧಿಕಾರ ಸೂತ್ರ ತನ್ನ ಕೈಗೆ ಬಂದೊಡನೆ ಸೀತಾಪತಿಯು ತನ್ನೊಡನೆ ಅರಣ್ಯದಲ್ಲಿ ದುಡ್ಡುನೆಂದು ಲಂಕೆಯನ್ನು ಸುಟ್ಟು ತನ್ನ ಧರ್ಮ ಪತ್ನಿಯನ್ನು ಬಿಡಿಸಿಕೊಂಡು ಬಂದ ಕಪಿಕುಲವನ್ನು ಕರೆದು ಒಂದೊಂದು ಹುದ್ದೆಯ ಮೇಲೆ ಕೊಟ್ಟು ಅವರಿಗೆ ನೇಮಿಸಿದ್ರಂತೆ. ಭಕ್ತ ಶಿಖಾಮಣಿಯಾದ ಹನುಮಂತನಂತೂ ಗಿಡದ ತುದಿ ಕುಡಿದು ತುರ್ರಂದು ಹುಕಂ ಚಲಾಯಿಸ ಶುರು ಮಾಡ್ಬಿಟ್ಟಂತೆ ಹನುಮಂತ. ಅವನಿಗೆ ಸರ್ವ ಭಾಷಾ ಕೋವಿದ ಎಂದು ಬಿರುದು ಕೂಡ ಕೊಟ್ಬಿಟ್ರಂತೆ. ಅಯೋಧ್ಯೆಯ ಸಭ್ಯ ಪ್ರಜೆಗಳು ಯಾವುದಾದ್ರೊಂದು ಕೆಲಸ ಅರ್ಜಿ ಮಾಡಿದ್ರೆ ಶ್ರೀ ರಘುಕುಲ ತಿಲಕನೇ ಮುಂದೆ ಬಂದು, ನೀವು ನನ್ನೊಡನೆ ವನವಾಸ ಎಷ್ಟು ದಿನ ಮಾಡಿದಿರಿ, ಲಂಕೆ ಎಷ್ಟು ಮನವಿ ಸುತ್ತ ವೀರರು ನೀವು ಎಂದು ಪ್ರಶ್ನೆ ಮಾಡ್ತಿದ್ದಂತೆ. ಈಗಿನ ಕಾಲದಂತೆ ವಸತಿ, ಜಾತಿ, ವಯಸ್ಸು ಮುಂತಾದವುಗಳನ್ನು ಕೇಳುವ ಪದ್ಧತಿ ಆಗ ಚಾಲು ಇದ್ದಿಲ್ಲ. ಇದನ್ನೆಲ್ಲ ಕಂಡ ಲಕ್ಷ್ಮಣ ಏನ್ ಮಾಡಂತೆ, ಒಂದ್ ದಿವಸ ಅಣ್ಣನಲ್ಲಿ ನಿಧಾನವಾಗಿ ವಿನಯವಾಗಿ ವಿಜ್ಞಾನ ಪಡೆದಂತೆ. ರಾಜ್ಯ ಆಳೋದಕ್ಕೂ ನಮ್ಮೊಡನೆ ವನವಾಸ ಲಂಕಾ ದಹನಗಳನ್ನು ಮಾಡಿದ್ದಕ್ಕೂ ಏನೂ ಸಂಬಂಧವಿಲ್ಲ. ಲಂಕಾದಹನ ರಾಜ್ಯದ ಕಾರ್ಭಾರ ನಡೆಸುವ ಜಾಣ್ಮೆಯೇ ಬೇಕಾಗಿದ್ದಿಲ್ಲ. ನೀನು ಯಾರ ಕರೆದುಬಿಟ್ಟು ನೀವು ನಾನು ರಾಮ ನೀವು ಹೋಗಿ ಬಂದವ್ರಿಗೆಲ್ಲ ನಾವು ವನವಾಸಕ್ಕೆ ನಾಡ್ದಂಗೆ ನೀವೇ ದಿನ ಮಾಡಿದ್ರಿ, ಲಂಕೆ ಎಷ್ಟು ಮನೆಗೆ ನೀವು ಸುಟ್ರಿ, ನೀವೇನು ವೀರರಾಗಿದ್ರ, ನನಗೇನು ಬೆಂಬಲ ಕೊಟ್ರಿ ಅಂತ ಹೋಗಿ ಅಯೋಧ್ಯದಲ್ಲಿ ಪ್ರಜೆಗಳಿಂದೆಲ್ಲ ಕೇಳ್ತಾ ಕುತ್ಕೊಂಡ್ರೆ ಅದು ಸರಿ ಹೋಗಲ್ಲ. ಇಟ್ ಇಸ್ ನಾಟ್ ಎ ಮ್ಯಾನೇಜ್ಮೆಂಟ್, ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಲ್ಲ ಇದು ಸರಿ ಹೋಗಲ್ಲ ಇದು ಅಂತ ತಮ್ಮ ಹೇಳಿದಂತೆ. ಅವಾಗ ರಾಮ ಹೇಳಿದಂತೆ, ತಮ್ಮ ಹೌದಲ್ಲ ನೀನಂದಿದ್ ನಿಜ, ಆದ್ರೆ ನಮ್ಮೊಡನೆ ಅಳಿಯಲ್ಲಿ ಬಳಲಿ ಲಂಕಾ ದಹನದಂತ ಶೌರ್ಯ ಕಾರ್ಯವಿಸಿದ ಈ ಕಪಿಗಳಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಡುವುದು ನಮ್ಮ ಕರ್ತವ್ಯ ಅಲ್ಲವೇ? ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯುದ್ಧದಲ್ಲಿ ಭಾಗವಹಿಸಿದ್ದಾರೆ, ಶೂರ ವೀರನಾಗಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅವರಿಂದಾನೇ ನಾನು ಗೆದ್ದು ಬಂದಿದ್ದು, ಅವರಿಗೂ ನಾವು ಸನ್ಮಾನ ಮಾಡಬೇಕು, ಸೂಕ್ತ ಪದವಿ ಕೊಡಬೇಕು, ಹೌದಾ ಅಲ್ವೋ ಅಂತ ಹೇಳ್ತಾನಂತೆ. ಅವಾಗ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ನಮ್ಮೊಡನೆ ಕಾಡಿನಲ್ಲಿ ಬಳಲಿ ಕಷ್ಟಪಟ್ಟು ಎಲ್ಲ ಮಾಡಿದ್ರು, ಲಂಕೆಯನ್ನು ಸುಟ್ಬಿಟ್ರು, ಹೈರಾಣಾದ ಭಕ್ತ ಶಿಖ ಮಾಡಿದ್ರು, ದೊಡ್ಡ ದೊಡ್ಡ ಅಧಿಕಾರದಲ್ಲಿಟ್ಟು ಅವ್ರನ್ನ ಅಷ್ಟೆಲ್ಲ ಕಷ್ಟಪಟ್ಟವ್ರನ್ನ ನಾವು ಈ ವಾಪಸ್ ತಿರ್ಗಾ ಕರ್ಕೊಂಡ್ಬಂದು ಅವ್ರಿಗೆ ತಿರ್ಗಾ ಅಧಿಕಾರ ಕೊಟ್ಟು ಅವರಿಂದ ದುಡಿಸ್ಕೊಳ್ಳೋದು ಅದು ನ್ಯಾಯ ಆಗೋದಿಲ್ಲ ಅಂತ ಹೇಳ್ತಾನಂತೆ. ಹಿಂದೆ ಮಾಡಿದ ಸಾಹಸ ತ್ಯಾಗಗಿರಿಯಾಗಿ ಇವರನ್ನು ಒಂದು ಉಪವನದಲ್ಲಿ ಸುಖವಾಗಿ ಇಡುವುದು ನಮಗೆ ಒಪ್ಪುವ ವಿಷಯ ಅಂತ ಬಹಳ ಟ್ಯಾಕ್ಟ್ಫುಲ್ನೆಸ್ ಅಂತ ಕರೀತಾರೆ ಇದಕ್ಕೆ. ಲಕ್ಷ್ಮಣ ಬಹಳ ಚೆನ್ನಾಗಿ ಹೇಳ್ತಾನಂತೆ. ಅವಾಗ ಹಿಂದೇನೋ ಲಂಕಾದಲ್ಲಿ ಅವ್ರು ಲಂಕಾ ದಹನ ಮಾಡಿದ್ರು, ನಮಗೆಲ್ಲ ಹೆಲ್ಪ್ ಮಾಡಿದ್ರು, ಅದೆಲ್ಲ ಸರಿನೇ. ಆದ್ರೆ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ಅವ್ರೊಂದು ಹುದ್ದೆ ಕೊಟ್ಬಿಟ್ಟು ರಾಜ್ಯ ಆಳ್ರಪ್ಪ, ರಾಜ್ಯ ಆಳ್ಲಿಕ್ಕೆ ನಮ್ಗೆಲ್ಲಾನು ಒಳ್ಳೇದಾಗ್ತದೆ ನಿಮ್ಮಿಂದ ಅಂದ್ರೆ ಅವ್ರ ಕೆಲಸನೇ ಬೇರೆ. ಅವರು ಶೂರರು ವೀರರು ಅದೆಲ್ಲ ಸರಿನೇ. ಬಟ್ ಅವ್ರಿಗೋಗಿ ಅಡ್ಮಿನಿಸ್ಟ್ರೇಷನ್ ಕೊಟ್ಬಿಟ್ಟು ನೀವು ಎಲ್ಲ ಪದವಿ ನೀವು ಈ ತರ ಮಾಡ್ರಿ ಅಂತಂದ್ರೆ ಅದು ಮಾಡಕ್ಕಾಗತ್ತೆ, ಕಪಿಗಳಿಗೆ ಮಾಡ್ತವ ಅವು ಅಂತ ಹೇಳ್ತಾರಂತೆ. ಅದ್ರ ಬದಲು ಅವ್ರಿಗೆ ಏನ್ ಬೇಕೋ
ಅವ್ರಿಗೂ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಇರ್ತದಲ್ಲ, ಅದು ಮಾಡಿಬಿಡೋಣ ಅಂತಾನಂತೆ. ಅವ್ರಿಗೆ ಸುಖವಾಗಿ ಇಟ್ಬಿಡೋಣ, ಪಾಪ ಕಷ್ಟಪಟ್ಟಿದ್ದಾರೆ, ಅವ್ರನ್ನ ದಣಿದು ಸುಣ್ಣಾದ ಇವ್ರನ್ನು ಒಂದು ದುಡಿಸುವುದು ಚೆನ್ನಾಗಿರಲ್ಲ, ಅವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಬಿಡೋಣ. ಒಂದ್ ಕಡೆ ಆರಾಮಾಗಿ ಅವ್ರಿಗೆ ಈಗಪ್ಪ ನೀವು ಪಾಡು ನೀವು ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದ ಮರದಿಂದ ಮರ ಹಾರ್ಕೊಂಡು ಏನೇನು ಹಣ್ಬೇಕು ತಿನ್ಕೊಂಡು ಎಲ್ಲ ಚೆನ್ನಾಗಿದ್ದು ಬಿಡಿ ಅಂತ. ಅವಾಗ ರಾಮನಿಗೆ ತಲೆಯಲ್ಲಿ ಒಂದು ಹೊಸ ಬೆಳಕು ಬಂತಂತೆ. ತಮ್ಮ ಹೇಳಿದ್ ನಿಜ ಅಂತ ಗೊತ್ತಾಯ್ತು. ಸೊ ಅವನೇನ್ ಮಾಡಿದಂತೆ ಮರುದಿನ ಅವ್ರ ಕಪಿಗಳನ್ನೆಲ್ಲ ಕರೆದು ಅವ್ರಿಗೆ ತಯಾರಿಸಿದ ಒಂದು ಸ್ಪೆಷಲ್ ಉಪವನದಲ್ಲಿ ಅಂದ್ರೆ ಒಂದು ದೊಡ್ಡ ಒಂದು ಕಾಡೋ ಅಥವಾ ಏನೋ ನಾವು ಹೇಳ್ತೀವಲ್ಲ ಈಗ ಕಬ್ಬನ್ ಪಾರ್ಕು ಲಾಲ್ ಬಾಗು ಅಂತ ಇದೆಯಲ್ಲ ಒಂದು ಅಥವಾ ಕಾಡು, ಆ ಕಾಡಲ್ಲಿ ಅವರಿಗೆ ಸ್ಪೆಷಲ್ ಆಗಿ ಇಟ್ಬಿಟ್ಟು ಅವರಿಗೆ ಪೆನ್ಷನ್ ಕೊಟ್ಬಿಟ್ಟಂತೆ. ನೋಡಪ್ಪ ನೀವು ಇದರಿಂದ ಇದ್ಬಿಡಿ, ಆರಾಮಾಗಿ ಇದ್ಬಿಡಿ, ನೀವು ಬಹಳ ಕಷ್ಟಪಟ್ಟಿದ್ದೀರ, ನೀವು ಸಾಕು, ಇನ್ನೇನು ನೀವು ಮಾಡೋದು ಬೇಡ ಕೆಲಸಗಳು. ಸೊ ಅಂದಿನಿಂದ ದೊಡ್ಡ ಸಣ್ಣ ಕೆಲಸಗಳೆಲ್ಲ ಅಯೋಧ್ಯೆ ಪ್ರಜೆಗಳಿಗೆ ನೀಡಿ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆಲ್ಲ ತರ ಹುದ್ದೆ ಕೊಟ್ಬಿಟ್ಟು ಜವಾಬ್ದಾರಿ ಕೊಟ್ಬಿಟ್ಟು ಅವನು ರಾಮ ಅನ್ನೋದು ರಾಜ ಆಗೋದು ಮಾಡ್ತಾನಂತೆ. ಈ ರಾಜ್ಯವು ಅವನಿಂದ ರಾಮರಾಜ್ಯ ಎಂದು ಪ್ರಸಿದ್ಧಿ ಪಡೆಯಿತು. ಅಂದ್ರೆ ಯಾರಿಗೆ ಯಾವ್ಯಾವ ಕೆಲಸ ಕೊಡಬೇಕು ಅನ್ನೋದನ್ನ ಲಕ್ಷ್ಮಣ ಅಣ್ಣನಿಗೆ ಹೇಳ್ಕೊಡ್ತಾರಂತೆ. ಇದೊಂದು ಅದ್ಭುತವಾದ ಕತೆ, ವಿ.ಜಿ. ಭಟ್ರದ ಬರೆದ ಕತೆ ಇದು. ಸೊ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮಗೆ ಸ್ವಲ್ಪ ಬೆಂಬಲ ಕೊಡಿ, ನೋಡಿ, ವೀಕ್ಷಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.